ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ವತಂತ್ರ ಭಾರತದ ನಂತರ ಮೊಟ್ಟ ಮೊದಲ ಬಾರಿಗೆ ರೈಲ್ವೆಯಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ನರೇಂದ್ರ ಮೋದಿ ಅವರು ಬಿಗ್ಗೆಸ್ಟ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. RACಯಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಇನ್ಮುಂದೆ ಕೇವಲ ಅರ್ಧ ರೇಟ್ ಏನಿದರ ಅಪ್ಡೇಟ್ ಮತ್ತು ಯಾವಾಗ ಅದು ಕಾನೂನು ಲಭ್ಯವಾಗುತ್ತೆ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಾವು ಕೂಡ ಟ್ರೈನ್ನಲ್ಲಿ RACಯಲ್ಲಿ ಅಂದ್ರೆ ಸೀಟು ರದ್ದತಿಯನ್ನ ಆಧರಿಸಿ ಕಾಯ್ದಿರಿಸುವಿಕೆಯ ಅಡಿಯಲ್ಲಿ ಪೂರ್ತಿ ಆಸನ ದೊರೆಯದಿದ್ದರೆ ಎನ್ನುವಂತ ಮಾತಿದೆಯಲ್ಲ, ಅಂದ್ರೆ ನಾವು ವೇಟಿಂಗ್ ಲಿಸ್ಟ್ ನಲ್ಲಿ ಇರುವಂತಹ ಒಂದು 100 ಟಿಕೆಟ್ ನಲ್ಲಿ ಒಂದು ಆ ಟಿಕೆಟ್ ನ ಬುಕ್ ಮಾಡಿದಾಗ ನಮ್ಗೆ ಅದು 100ರಿಂದ 90 ಆಗುತ್ತೆ, 90ರಿಂದ 80 ಆಗುತ್ತೆ, 80ರಿಂದ 70 ಆಗುತ್ತೆ. ಆ ನಂತರ ನಮಗೆ RAC ಟಿಕೆಟ್ ಅನ್ನು ಕೊಡ್ಲಾಗುತ್ತೆ 1 ಡೇ ಬಿಫೋರ್. ಅಂದ್ರೆ ಒಂದು 12-13 ಗಂಟೆಯ ಮೊದಲು ನಮಗೆ ಟಿಕೆಟ್ ಅನ್ನು ಕನ್ಫರ್ಮ್ ಮಾಡ್ಲಾಗತ್ತೆ. ಅದು ಕೂಡ RAC ಅಡಿಯಲ್ಲಿ, ಅಂದ್ರೆ ಸೀಟು ರದ್ದತಿ ಆಧರಿಸಿ ಕಾಯ್ದಿರಿಸುವಿಕೆಯ ಅಡಿಯಲ್ಲಿ ನಮ್ಗೆ ಸೀಟ್ ಕೊಡ್ತಾರೆ. ಅಂದ್ರೆ ಅಕ್ಕಪಕ್ಕ ಒಂದು ಆಸನದಲ್ಲಿ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ನೀವು ರಿಸರ್ವೇಶನ್ ಅಂದ್ರೆ ಸ್ಲೀಪರ್ ಕೋಚ್ ನಲ್ಲಿ ಒಬ್ರು ಮಲಿಕೊಂಡು ಹೋಗ್ಬೋದು, ಅವರಿಗೆ ಒಂದು 500 ರೂಪಾಯಿ ಟಿಕೆಟ್ ಇತ್ತಂದ್ರೆ ಅದೇ ತರಹದ ಒಂದು ಕಿಟಕಿಯ ಒಂದು ಸೈಡ್ ನಲ್ಲಿ ನಮಗೆ RAC ಟಿಕೆಟ್ ಅನ್ನು ಕೊಡ್ತಾರೆ. ಅಂದ್ರೆ ಒಂದು ಬರ್ತ್ ಅನ್ನ ಇಬ್ಬರು ಹಂಚ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಒಂದು ಸ್ಲೀಪರ್ ಕೋಚ್ ಅಲ್ಲಿ ಸಿಗುವಂತ ಒಂದು ಬರ್ತ್ ಇರುತ್ತಲ್ಲ, ಎಕ್ಸಾಂಪಲ್ 71, ಅದಕ್ಕೆ ಒಂದು 500 ರೂಪಾಯಿ ಟಿಕೆಟ್ ಅನ್ನ ನಾವು ಕೊಡುವಾಗಿದ್ರೆ, ಅದು ಕನ್ಫರ್ಮ್ ಆಗಿದ್ರೆ, ಈ ಕಡೆ RACಯಲ್ಲಿ ಪ್ರತಿಯೊಬ್ರು ಕೂಡ ಅಂದ್ರೆ ಇಬ್ಬರು ಆ ಸೀಟನ್ನು ಹಂಚಿಕೊಂಡ್ರು ಕೂಡ ಒಬ್ಬ ವ್ಯಕ್ತಿ ತಲಾ 500 ರೂಪಾಯಿನ ಕೊಡ್ಬೇಕಾಗತ್ತೆ. ಅದಕ್ಕೀಗ ಕಾನೂನನ್ನ ಬದಲಾವಣೆ ಮಾಡಲಾಗಿದೆ ಮತ್ತು ಇದೀಗ ಪ್ರಯಾಣಿಕರಿಗೆ ಒಂದು ಒಳ್ಳೆ ಗಿಫ್ಟ್ ಅಂತ ನಾವು ತಿಳ್ಕೊಳ್ಳಬಹುದು. ನಾವು ಅನೇಕ ಸಲ ನಾವು ಟಿಕೆಟ್ ರೈಲ್ವೆ ಪ್ರಯಾಣ ಮಾಡುವಾಗ ನಾವು ಪ್ರಯಾಣ ಟಿಕೆಟ್ ಅನ್ನು ಬುಕ್ ಮಾಡ್ತೀವಿ ಮತ್ತು ವೇಟಿಂಗ್ ಲಿಸ್ಟ್ ಇರುತ್ತೆ. ಕೊನೆಯ ಒಂದು 6-7 ತಾಸಿನ ಒಳಗೆ ಅದು ಫೈನಲ್ ಸೀಟ್ ಚಾರ್ಟ್ ಲಭ್ಯವಾಗುತ್ತೆ ಮತ್ತು ನಮಗೆ ಅದು RAC ಅಂತ ಬಂದಿರುತ್ತೆ. ಅಲ್ಲಿ ಆ ಬರ್ತ್ ಅನ್ನ ಒಂದು 71 ಬರ್ತ್ ಅನ್ನ ನಾವು ಇಬ್ಬರು ಹಂಚ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಯಾರಾದ್ರೂ ಖಾಲಿ ಆದ್ರೆ ಆ ಒಬ್ಬ ವ್ಯಕ್ತಿಗೆ ಮೇಲೆ ಯಾವ್ದು ಸೀಟ್ ಕೊಡ್ತಾರೆ ಮತ್ತು ಆ ಪೂರ್ತಿ ಬರ್ತ್ ಅನ್ನ ಒಬ್ಬ ವ್ಯಕ್ತಿಗೆ ಅಲ್ಲಿರುವಂತ TCಗಳು ಅರೇಂಜ್ ಮಾಡಿ ಕೊಡ್ತಾರೆ. ಆದ್ರೆ ಒಂದ್ ವೇಳೆ ಆ ಬರ್ತ್ ಸಿಗ್ಲಿಲ್ಲ ಅಂದ್ರೆ ಆ ಒಂದೇ ಬರ್ತ್ ನಲ್ಲಿ ಇಬ್ಬರು ಕೂತ್ಕೊಂಡು ಹೋಗ್ಬೇಕಾಗತ್ತೆ, ಅಲ್ಲಿ ಮಲಗುವಂತ ವ್ಯವಸ್ಥೆ ಆಗಲ್ಲ. ಇದು ಪಾಯಿಂಟ್ ನಂಬರ್ 1. ಇದಾದ ನಂತರ ರೈಲ್ವೆ ಇಲಾಖೆಗೆ ಸಂಸದೀಯ ಮಂಡಳಿ ಒಂದು ಸಲಹೆಯನ್ನು ಕೊಟ್ಟಿದೆ ಮತ್ತು ಅದು ಈಗ ಬುಧವಾರ ಪಾರ್ಲಿಮೆಂಟ್ ನಲ್ಲಿ ಪಾಸ್ ಕೂಡ ಆಗಿದೆ. ಅವ್ರು ಹೇಳ್ತಾರೆ, RAC ಅಂದ್ರೆ ಸೀಟು ರದ್ದತಿ ಆಧರಿಸಿ ಕಾಯ್ದಿರಿಸುವಿಕೆ ಅಡಿಯಲ್ಲಿ ಪೂರ್ತಿ ಆಸನ ದೊರೆಯದಿದ್ದರೆ ಪೂರ್ಣ ಪ್ರಮಾಣದ ಪ್ರಯಾಣ ದರವನ್ನ ಪಡೆಯುತ್ತಿರುವುದು ನ್ಯಾಯಸಮ್ಮತವಲ್ಲ ಎನ್ನುವುದನ್ನ ಸಂಸದೀಯ ಮಂಡಳಿ ಇದೀಗ ರೈಲ್ವೆ ಇಲಾಖೆಗೆ ಸೂಚನೆ ಮಾಡಿದೆ ಮತ್ತು ಸರಿಸುಮಾರು 50% ಅಥವಾ 60% ಚಾರ್ಜ್ ಮಾಡಿ ಸರಿಸುಮಾರು 40%, ಅಂದ್ರೆ ನಿಮಗೆ 1,000 ರೂಪಾಯಿ ರೈಲ್ವೆ ಟಿಕೆಟ್ ಇತ್ತಂತ ತಿಳ್ಕೊಳ್ಳಿ. ಅದರಲ್ಲಿ ಸರಿಸುಮಾರು 600 ರೂಪಾಯಿನ ಪಡ್ಕೊಂಡು 400 ರೂಪಾಯಿನ ವಾಪಸ್ ಪಡ್ಕೊಳ್ಳುವಂತಂದ್ರೆ 40% ಅನ್ನು ನಿಮಗೆ ಹಿಂಪಡಿಸುವಂತ ಅಥವಾ ವಾಪಸ್ ಕೊಡುವಂತ ಸಾಧ್ಯತೆ ಇದೆ ಮತ್ತು ಅದು ಕೂಡ ಸದ್ಯದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಇದೀಗ ಬಜೆಟ್ ಕೂಡ ಮಂಡನೆಯಾಗಿದೆ ಮತ್ತು ಸಂಸದೀಯ ಮಂಡಳಿ ಇದೀಗ ರೈಲ್ವೆ ಇಲಾಖೆ ಸೂಚಿಸಿದೆ. ಕೆಲವೊಂದು ಅಂದ್ರೆ ನಾವು ಏನಾಗುತ್ತೆ ಅಂದ್ರೆ ಒಂದು ಟಿಕೆಟ್ ಅನ್ನು ಬುಕ್ ಮಾಡಿದಾಗ ನಮ್ಗೆ ಟಿಕೆಟ್ ಸಿಗ್ಲಿಲ್ಲ ಅಥವಾ ನಾವು ಕ್ಯಾನ್ಸಲ್ ಮಾಡಿದಾಗ ಇಂತಿಷ್ಟು ಹಣವನ್ನ, ಅಂದ್ರೆ ನಮಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಅದು ಪೂರ್ತಿ ಪ್ರಮಾಣದ ಹಣ ವಾಪಸ್ ಬರುತ್ತೆ. ಒಂದು ಎಕ್ಸಾಂಪಲ್, ನಮಗೆ ಒಂದು 500 ರೂಪಾಯಿ ಟಿಕೆಟ್ ಇರುತ್ತೆ, ಅದನ್ನ ನಾವು ಬುಕ್ ಮಾಡಿರ್ತೇವೆ, ಅದು ಸೀಟ್ ದೊರೆಯದಿದ್ದರೆ ಕಂಪ್ಲೀಟ್ ಆಗಿ 500 ರೂಪಾಯಿ ನಮ್ಗೆ ಸಿಗುತ್ತೆ. ಒಂದ್ ವೇಳೆ ನಾವೇ ಕ್ಯಾನ್ಸಲೇಷನ್ ಮಾಡಿದಾಗ ಅದಕ್ಕೆ 2 ದಿನ ಮೊದಲು, 24 ಅವರ್ ಮೊದಲು ಮತ್ತು 12 ಅವರ್ಸ್ ಮೊದಲು, ಹೀಗೆ ಅದಕ್ಕೆ ಟೈಮಿಂಗ್ಸ್ ತಕ್ಕಂತೆ ಕೆಲವೊಂದು ಹಣವನ್ನು ಕಡಿತ ಮಾಡ್ಕೊಂಡು ನಮ್ಗೆ ವಾಪಸ್ ಕೊಡ್ತಾರೆ. ಅದೇ ರೀತಿಯಲ್ಲಿ ನಮಗೆ ಒಂದು ವೇಳೆ RACಯಲ್ಲಿ ಸೀಟ್ ಸಿಕ್ಕಾಗ ಒಂದೇ ಬರ್ತನ ಇಬ್ರು ಹಂಚ್ಕೊಂಡಾಗ ಕೊನೆಯ ತನಕ ನಮ್ಗೆ ಒಂದೇ ಸೀಟ್ ಅಲ್ಲಿ ಇಬ್ರು ಹಂಚ್ಕೊಳ್ಬೇಕಂತ ಪರಿಸ್ಥಿತಿ ಬಂದಾಗ ಒಂದು ಟಿಕೆಟ್ಗೆ ನಾವು 500 ರೂಪಾಯಿ ಪೇ ಮಾಡಿದ್ರೆ ಸುಮಾರು 200 ರೂಪಾಯಿಯನ್ನ ಅಂದ್ರೆ 300 ರೂಪಾಯಿನ ಕಟ್ ಮಾಡಿ 200 ರೂಪಾಯಿ ಅದನ್ನ ವಾಪಸ್ ಪಡೆಯುವಂತ ಒಂದು ಒಳ್ಳೆಯ ಅವಕಾಶ ಇದೀಗ ನರೇಂದ್ರ ಮೋದಿ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಜನರಿಗೆ ಗಿಫ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಜೊತೆಗೆ ಒಂದು ವೇಳೆ ಆ ಪೂರ್ಣ ಪ್ರಮಾಣದ ಸೀಟ್ ಅನ್ನ ಒಂದು ಅರ್ಧ ಗಂಟೆ ಅಥವಾ ಒಂದು ತಾಸಲ್ಲಿ TCಗಳು ಅರೇಂಜ್ ಮಾಡಿ ಬೇರೆ ವ್ಯವಸ್ಥೆ ಮಾಡಿಕೊಟ್ರೆ ಆಗ ನೀವು ಪಾವತಿಸಿದಂತ ಎಕ್ಸಾಂಪಲ್ 500 ರೂಪಾಯಿಯನ್ನ ಸಂಪೂರ್ಣವಾಗಿ 500 ರೂಪಾಯಿಗೆ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಿಮ್ಗೆ ವಾಪಸ್ ಬರಲ್ಲ. ಒಂದ್ ವೇಳೆ ಪ್ರಯಾಣದ ಕೊನೆಯ ಹಂತದವರೆಗೂ ನಿಮಗೆ ಒಂದೇ ಬರ್ತಲ್ಲಿ ಇಬ್ಬರನ್ನು ಪ್ರಯಾಣ ಮಾಡುವಂತ ಒಂದು ಅವಕಾಶ ಆದ್ರೆ ನೀವು ಪಾವತಿಸಿದಂತ 500 ರೂಪಾಯಿಯಲ್ಲಿ ಸುಮಾರು 200 ರೂಪಾಯಿಯಷ್ಟು ನಿಮಗೆ ಮಾರನೇ ದಿನ ವಾಪಸ್ ಬರುವಂತ ಎಲ್ಲಾ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಇದೀಗ ಕಾನೂನಿನಲ್ಲಿ ಮಾನ್ಯತೆ ಕೂಡ ಸಿಕ್ಕಿದೆ ಮತ್ತು ಸಂಸದೀಯ ಮಂಡಳಿ ಇದೀಗ ರೈಲ್ವೆ ಇಲಾಖೆ ಸೂಚಿಸಿದೆ. ನೋಡಿ, ನಾವು ಅನೇಕ ಬಾರಿ ಪ್ರಯಾಣ ಮಾಡುವಾಗ ನಮ್ಗೆ ಅನ್ಸುತ್ತೆ, ನೋಡಿ ಅವ್ರು ನೋಡಿ ಮಲಿಕೊಂಡು ಹೋಗ್ತಾರೆ, ಅವ್ರಿಗೆ 500 ರೂಪಾಯಿ, ನಾವು ಕೂತ್ಕೊಂಡು ಹೋಗ್ಬೇಕು, ನಮಗೂ ಕೂಡ 500 ರೂಪಾಯಿ, ಯಾವ ನ್ಯಾಯ?
ನಾವು ಕೊನೆಯಲ್ಲಿ ಟಿಕೆಟ್ ಮಾಡದೆ ತಪ್ಪ, ಅಥವಾ ನಮಗೆ ಸರಿಯಾದ ಸಮಯಕ್ಕೆ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಹಾಗಾಗಿ ನಮ್ಗೆ ವೇಟಿಂಗ್ ಲಿಸ್ಟ್ ಬಂತು, ಅದಾದ ನಂತರ ನಮ್ದು RAC ಯಲ್ಲಿ ಸಿಕ್ಬಿಡ್ತು, ನಾವೇನ್ ಪಾಪ ಮಾಡಿದ್ವಿ, ಅಥವಾ ನಾವು ನೋಡಿ ಏಜ್ ಆದವರು ಇದ್ವಿ, ಅವ್ರು ನೋಡಿ ಹುಡುಗರು ಮಕ್ಕಳು ಮಲಿಕೊಂಡು ಹೋಗ್ತಾರೆ, ನಮ್ಗೆ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ, ನಮ್ಗೆ ವೇಟಿಂಗ್ ಲಿಸ್ಟ್ ಸಿಕ್ತು, ಅದು RAC ಕನ್ವರ್ಟ್ ಆಯ್ತು ನೋಡಿ. ಈಗ ಇಬ್ರು 13-14 ತಾಸು ಗಂಟೆಗಳ ಕಾಲ ಕೂತ್ಕೊಂಡು ಹೋಗ್ಬೇಕು, ಇಲ್ಲ ಒಬ್ರು ಮಲಿಕೊಂಡ್ರೆ ಒಬ್ರು ಕೂತ್ಕೊಳ್ಬೇಕಾಗತ್ತೆ, ಇಬ್ರು ಒಂದೇ ಬರ್ತನ ಹಂಚ್ಕೊಳ್ಬೇಕಾಗತ್ತೆ ಅನ್ನುವಂತ ಒಂದು ಬೇಸರ ಕೂಡ ಜನರಲ್ಲಿ ಇತ್ತು. ಮತ್ತು ನಾವು ಕೂಡ ಹಾಗೆ ಅಂದ್ಕೊಂಡಿದ್ದು ನೋಡಿ, ಅವ್ನು ಮಲಿಕೊಂಡು ಹೋಗ್ತಾನೆ, ನಮ್ ಮಾತ್ರ ಕೂತ್ಕೊಂಡು ಹೋಗ್ಬೇಕು, ಇಬ್ರು ಸೇಮ್ ರೇಟ್ ಪೇ ಮಾಡ್ತೀವಿ ಅನ್ನುವಂತ ಒಂದು ಬೇಸರ ಕೂಡ ಇತ್ತು ನೋಡಿ. ರೈಲ್ವೆ ಇಲಾಖೆ ಮತ್ತು ಜನರ ನ್ಯಾಯ ಪರವಾಗಿ ಒಂದು ಸರ್ಕಾರ, ಅದು ಯಾವುದೇ ಸರ್ಕಾರ ಇರಲಿ, ಯಾವ ಮಟ್ಟಿಗೆ ಥಿಂಕ್ ಮಾಡುತ್ತಂದ್ರೆ, ನಾವು ಅನೇಕ ಬಾರಿ ಹೇಳ್ತೇವೆ ಸರ್ಕಾರ ನಮ್ಗೆ ಏನ್ ಮಾಡಿದೆ, ಸರ್ಕಾರ ನಮ್ಗೆ ಏನ್ ಮಾಡಿದೆ, ಸರ್ಕಾರ ನಮ್ಗೆ ಏನೂ ಮಾಡ್ತಾ ಇಲ್ಲ ಅಂತ ಮಾತನ್ನ ಪ್ರತಿಯೊಬ್ಬ ನಾಗರಿಕರು ಹೇಳ್ತಾರೆ. ಆದ್ರೆ ಸರ್ಕಾರ ಕೂಡ ಜನರಲ್ಲಿ ಇರುವಂತ ಅಥವಾ ಇಲ್ಲಿನ ತನಕ ಇರುವಂತ ಒಂದು ಅಸಮಾನತೆಯನ್ನ ಹೊರ ದಬ್ಲಿಕ್ಕೆ ಅಥವಾ ಈ ಅಸಮಾನತೆಯನ್ನ ಒಂದು ಹೊರ ಹಾಕ್ಲಿಕ್ಕೆ ಸರ್ಕಾರ ಕೂಡ ಸತತ ಪ್ರಯತ್ನವನ್ನ ಮಾಡ್ತಿದೆ. ಒಂದೇ ಸಲ ಎಲ್ಲವೂ ಆಗಲ್ಲ, ಒಂದಾಗತ್ತೆ ನೋಡಿ. ಇಲ್ಲಿಯ ತನಕ ಸ್ವತಂತ್ರ ಸಿಕ್ಕಿ ಒಂದು 75-76 ವರ್ಷ ಆಯ್ತು, ನಮ್ಗೆ ಸರಿಸುಮಾರು 80 ವರ್ಷ ಆಗ್ತೆ ಬಂತು. ಆದ್ರೂ ಕೂಡ ಇದ್ರ ಬಗ್ಗೆ ಯಾವುದೇ ಸರ್ಕಾರ ಬಂದ್ರೂ ಕೂಡ ಇದನ್ನ ಗಮನ ಇಟ್ಟು ನೋಡಿರ್ಲಿಲ್ಲ. ಒಂದು ಟ್ರೈನ್ ನಲ್ಲಿ ಸರಿಸುಮಾರು 2,000 ಜನ ಪ್ರಯಾಣ ಮಾಡ್ತಾರೆ, ಅದರಲ್ಲಿ 2-3-4 ಜನರ ಬೋಗಿ ಇರುತ್ತೆ, ಸ್ವಲ್ಪ ಬೇರೆ ಬೇರೆ ತರದ ಒಂದು ಅರೇಂಜ್ಮೆಂಟ್ ಇರುತ್ತೆ. ಅದರಲ್ಲಿ 100-200 ಜನ ಹೀಗೆ ಒಬ್ಬರ ಪಕ್ಕ ಒಬ್ರು ಕೂತ್ಕೊಂಡು ಪ್ರಯಾಣ ಮಾಡ್ಬೇಕಾಗಿತ್ತು. ಆ 200 ಜನರ ಪ್ರಯಾಣದ ದರವನ್ನ ಭಾಗಶಃ ಮರುಪಾವತಿ ಮಾಡುವಂತೆ, ಅಂದ್ರೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಭಾಗಶಃ ಸರಿಸುಮಾರು ಅರ್ಧದಷ್ಟು, ಯಾಕಂದ್ರೆ ಆ ಒಂದು ಬರ್ತಿಗೆ 500 ರೂಪಾಯಿ ಇತ್ತಂದ್ರೆ 500 ರೂಪಾಯಿ 250 ರೂಪಾಯಿ ನಿಮ್ಗೆ ವಾಪಸ್ ಸಿಗುವಂತ ಒಂದು ಚಾನ್ಸಸ್ ಕೂಡ ಇದೆ. ಇದು ಒಂದು ಮಟ್ಟಿಗೆ ಕೇಂದ್ರ ಸರ್ಕಾರ ಅಥವಾ ರೈಲ್ವೆ ಇಲಾಖೆಯಿಂದ ಜನರಿಗೆ ಆಗ್ತಾ ಇರುವಂತ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬಹುದು. ಹಾಗಾಗಿ ಇನ್ನು ಮುಂದೆ RAC ಬುಕ್ ಮಾಡಿದ್ರು ಕೂಡ ಇಲ್ಲ, ನಮಗೆ ಸೇಮ್ ರೇಟ್ ಪೇ ಮಾಡ್ಬೇಕಾಗತ್ತೆ ಅನ್ನುವಂತ ಬೇಸರ ಬೇಡ. ನೀವು RAC ಅಥವಾ ನೀವು ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ದಂತ ಟಿಕೆಟ್ ಅನ್ನು ಬುಕ್ ಮಾಡಬಹುದು. ಒಂದ್ ವೇಳೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆದಂತ ಹಣ ಬರುತ್ತೆ. ಒಂದ್ ವೇಳೆ ಸೀಟ್ ಸಿಕ್ಕು ನಿಮ್ಗೆ RAC ಯಲ್ಲಿ ಇದ್ರೂ ಕೂಡ ನಿಮ್ಗೆ ಅರ್ಧ ಹಣವನ್ನು ಸರ್ಕಾರ ವಾಪಸ್ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ. ಮತ್ತು ಸಂಸದೀಯ ಮಂಡಳಿ ಏನಾಗತ್ತಂದ್ರೆ, ಈಗ ನಮ್ಮ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ತೀರ್ಮಾನ ಮಾಡ್ಬೇಕಂದ್ರೆ ಅದು ಸಂಸದೀಯ ಮಂಡಳಿಗೆ ಹೋಗುತ್ತೆ. ಅಲ್ಲಿ ಕೆಲವೊಂದು ದೊಡ್ಡ ಬುದ್ಧಿವಂತರು ಇರ್ತಾರೆ, ಅವರ ಮುಂದೆ ಚರ್ಚೆಯಾಗಿ ಆಗು ಹೋಗು ಪರ ವಿರೋಧ ಎಲ್ಲ ಚರ್ಚೆ ಆದ ನಂತರ ಹೌದು ಹೀಗೀಗ ಆಗ್ಬೇಕು ಎನ್ನುವಂತ ಒಂದು ನಿರ್ಣಯಕ್ಕೆ ಬಂದು ಆ ಸಂಸದೀಯ ಮಂಡಳಿ ಕೊನೆಗೆ ಮಂತ್ರಿ ಮಂಡಲಕ್ಕೆ ಅಥವಾ ರೈಲ್ವೆ ಇಲಾಖೆಗೆ ಅಥವಾ ಬೇರೆ ಬೇರೆ ಇಲಾಖೆಗೆ ಅದನ್ನ ಸೂಚಿಸುವಂತ ಒಂದು ಕ್ರಮ ನಮ್ಮ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ. ಹಾಗಾಗಿ ಈ ವಿಷಯ ಪ್ರಸ್ತಾಪ ಆದಾಗ ಅದು ಸಂಸದೀಯ ಮಂಡಳಿ ಮುಂದೆ ಬಂತು. ಆ ಸಂಸದೀಯ ಮಂಡಳಿ ಇದೀಗ ರೈಲ್ವೆ ಇಲಾಖೆಗೆ ಸೂಚಿಸಿದೆ. ಕೆಲವು ದಿನಗಳ ಅಂತರದಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತೆ ಮತ್ತು ಕೇಂದ್ರ ಸರ್ಕಾರದಿಂದ ಜನರಿಗೆ ಒಂದೊಳ್ಳೆಯ ಒಂದು ಉಪಯೋಗ ಇದರಿಂದ ಆಗುತ್ತೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಟ್ರೈನ್ ಓಡುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಉತ್ತರ ಭಾರತ ಮತ್ತು ಈಶಾನ್ಯ ಭಾರತದಲ್ಲಿ ಟ್ರೈನ್ಗಳ ಒಂದು ಅಬ್ಬರ ಎಷ್ಟಿದೆ ಅಂದ್ರೆ, ಅವರು ಡೈಲಿ ಒಂದು ಪ್ರಯಾಣಕ್ಕೂ ಕೂಡ ಬಸ್ಸಿಗಿಂತ ಜಾಸ್ತಿ ಟ್ರೈನ್ ಉಪಯೋಗಿಸ್ತಾರೆ. ಹಾಗಾಗಿ ಉತ್ತರ ಭಾರತದ ಕಡೆ ಮತ್ತು ಈಶಾನ್ಯ ಭಾರತದ ಕಡೆ ಇದು ಅತ್ಯಂತ ದೊಡ್ಡ ಲಾಭ ಆಗುತ್ತೆ. ಮತ್ತು ನಮ್ಮ ಕರ್ನಾಟಕದ ಕಡೆ ಕೂಡ ಅನೇಕ ಮೈಸೂರು, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾಂ, ಹೀಗೆ ಅನೇಕ ಕಡೆ ಮೈಸೂರು, ಹಾಸನ, ಮೈಸೂರು, ಬೆಂಗಳೂರು, ಗೋವಾ, ಹೀಗೆ ಅನೇಕ ಟ್ರೈನ್ಗಳು ಇರೋದ್ರಿಂದ ಒಂದ್ ವೇಳೆ RAC ಟಿಕೆಟ್ ಬುಕ್ ಮಾಡಿದ್ರು ಕೂಡ ನಿಮ್ಗೆ ಕಂಪ್ಲೀಟ್ ಆದಂತ ಬರ್ತ್ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಈಗ ಅರ್ಧದಷ್ಟು ಹಣ ವಾಪಸ್ ಬರುವಂತ ಎಲ್ಲಾ ಸಾಧ್ಯತೆ ಮತ್ತು ಇದು ಖುಷಿಯ ವಿಚಾರ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.